ಕಲಬುರಗಿಯಲ್ಲಿ ಇಬ್ಬರು ಶಂಕಿತ ಉಗ್ರರು ಪೊಲೀಸ್ ವಶಕ್ಕೆ. ಪಾಕ್ ಮೂಲದ ಉಗ್ರರ ಜೊತೆ ಸಂಪರ್ಕ ಇದ್ದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉತ್ತರ ಪ್ರದೇಶ ಮೂಲದ ಇಬ್ಬರು ಶಂಕಿತ ಉಗ್ರರು ಪೊಲೀಸರ ವಶದಲ್ಲಿದ್ದಾರೆ. ಈ ಇಬ್ರು ಕಲಬುರಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಉತ್ತರ ಪ್ರದೇಶದ ಸಲ್ಮಾನ್ ಮತ್ತು ಸಮೀರ್ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉತ್ತರ ಪ್ರದೇಶದ ಪೊಲೀಸರು ಕಲಬುರಗಿಗೆ ಬಂದು ಈ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಪಾಕಿಸ್ತಾನ ಮೂಲದ ಉಗ್ರರ ಜೊತೆ ಈ ಇಬ್ಬರಿಗೆ ಸಂಪರ್ಕ ಇತ್ತು. ಕಲಬುರಗಿಯ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಇವರಿಬ್ರು. ಉತ್ತರ ಪ್ರದೇಶ ಮೂಲದವರು. ಉತ್ತರ ಪ್ರದೇಶದ ಪೊಲೀಸರೇ ಕಲಬುರಗಿಗೆ ಬಂದು ಅರೆಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಜೊತೆ ನಿರಂತರ ಸಂಪರ್ಕ ಹೊಂದಿದ್ದ ಇಬ್ಬರು ಶಂಕಿತ ಉಗ್ರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆಯ ಮಾಹಿತಿಯ ಮೇರೆಗೆ ಆಪರೇಷನ್ ನಡೆದಿದೆ. ವಶಕ್ಕೆ ಪಡೆದು ವಿಚಾರಣೆಗೆ ಅಂತ ಎಟಿಎಸ್ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಕಲಬುರಗಿಯ ಅಜ್ಞಾತ ಸ್ಥಳದಲ್ಲಿ ಈ ಇಬ್ಬರ ವಿಚಾರಣೆ ನಡೀತಾ ಇದೆ. ವಾಟ್ಸ್ಆಪ್, ಫೇಸ್ಬುಕ್ ಮೂಲಕ ಉಗ್ರರ ಜೊತೆ ಸಂಪರ್ಕ ಹೊಂದಿದ್ದರ ಬಗ್ಗೆ ಶಂಕೆ ಇದೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಉತ್ತರ ಪ್ರದೇಶ ಮೂಲದವರು, ಆದ್ರೆ ಕಲಬುರಗಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ಈ ಇಬ್ಬರನ್ನ ಉತ್ತರ ಪ್ರದೇಶ ಪೊಲೀಸರೇ ಕಲಬುರಗಿಗೆ ಬಂದು ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಇವರಿಬ್ಬರ ಆಕ್ಟಿವಿಟೀಸ್ ಯಾವ ರೀತಿ ಇತ್ತು? ಅಂದ್ರೆ ಪಾಕಿಸ್ತಾನದ ಉಗ್ರರ ಜೊತೆ ಇವ್ರದ ಕನೆಕ್ಷನ್ ಹೇಗೆ ಬೆಳೀತು, ಏನ್ ಕತೆ, ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಹೌದು ಶ್ವೇತಾ, ಕಲಬುರಗಿ ಹೊರವಲಯದಲ್ಲಿ ತಾವರ್ಗೇರಾ ಅನ್ನುವಂತಹ ವಿಲೇಜ್ ಇದೆ. ಇಲ್ಲಿ ಒಂದು ಮಾಂಸದ ಕಾರ್ಖಾನೆ ಇದೆ, ಬೀಫ್ ಫ್ಯಾಕ್ಟರಿ ಇರೋಂಥದ್ದು. ಆ ಫ್ಯಾಕ್ಟರಿನಲ್ಲಿ ಸುಮಾರು 1 ವರ್ಷಕ್ಕಿಂತ ಹೆಚ್ಚಿಗೆ ಆಯ್ತು ಇವರಿಬ್ರು ಉತ್ತರ ಪ್ರದೇಶದ ಮೂಲದ ಇಬ್ರು ಇಲ್ಲಿ ಕೆಲಸಕ್ಕೆ ಇದ್ದಾರೆ ಅನ್ನುವಂಥದ್ದು. ಉತ್ತರ ಪ್ರದೇಶದ ಪೊಲೀಸರು ಇಲ್ಲಿಗೆ ಬಂದಾಗಲೇ ಗೊತ್ತಾಗಿರುವಂತದ್ದು ಇವರು ಪಾಕಿಸ್ತಾನದ ಟೆರರಿಸ್ಟ್ಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇವರನ್ನ ಸದ್ಯ ಉತ್ತರ ಪ್ರದೇಶದಿಂದ ಬಂದಂತಹ ಪೊಲೀಸರೇ ಅವರನ್ನ ವಶಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಪಾಕಿಸ್ತಾನ ಮೂಲದ ಉಗ್ರರ ಜೊತೆ ಇವರು ನಿರಂತರ ಸಂಪರ್ಕದಲ್ಲಿದ್ರು, ವಾಟ್ಸ್ಆಪ್ ಕಾಲಿಂಗ್ ನಲ್ಲಿದ್ರು, ಕೆಲವು ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ರು. ಜೊತೆಗೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಜೊತೆಗೆ ಇವರು ಈ ಒಂದು ಫ್ಯಾಕ್ಟರಿ ಸಮೀಪದಲ್ಲೇ ಒಂದು ರೂಮ್ ಅನ್ನ ಮಾಡ್ಕೊಂಡು, ಬಾಡಿಗೆ ರೂಮ್ ಅನ್ನ ಮಾಡ್ಕೊಂಡು ಅಲ್ಲೂ ವಾಸವಾಗಿದ್ರು. ಅವರ ವಾಸದ ಸ್ಥಳವನ್ನು ಕೂಡ ಪೊಲೀಸರು ಇಂಚಿಂಚು ಜಾಲಾಡಿದ್ದಾರೆ. ಅಲ್ಲಿರುವಂತಹ ಅವರ ದಿನ ಬಳಕೆಯ ವಸ್ತುಗಳಿಂದ ಹಿಡಿದು ಪ್ರತಿಯೊಂದು ಕಾಗದ ಪತ್ರಗಳನ್ನು ಕೂಡ ಜಪ್ತಿ ಮಾಡ್ಕೊಂಡು ತಗೊಂಡು ಯುಪಿ ಪೊಲೀಸರು ತೆಗೆದುಕೊಂಡು ಹೋಗಿರುವಂತದ್ದು. ಪಾಕಿಸ್ತಾನ ಮೂಲದ ಉಗ್ರರ ಜೊತೆಗೆ ಇವರು ನಿರಂತರವಾಗಿ ಸಂಪರ್ಕ ಹೊಂದಿದ್ದಾರೆ ಅನ್ನುವಂಥದ್ದು ಖಚಿತವಾಗಿರುವಂತದ್ದು. ಆದ್ರೆ ಕಲಬುರಗಿ ಸೇರಿದಂತೆ ಈ ಭಾಗದಿಂದ ಯಾವ ಅಂಶಗಳನ್ನ, ಯಾವ ಮಾಹಿತಿಯನ್ನ ಅವರು ಶೇರ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಖಚಿತತೆ ಇಲ್ಲ. ಒಟ್ಟಾರೆ ಉಗ್ರರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ರು, ಅವರ ಬಾತ್ಮೀದಾರರಾಗಿ ಕಲಬುರಗಿಯಲ್ಲಿ ಇವರು ಕೆಲಸ ನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು ಮಾತ್ರ ಅಪ್ಪಟ ಸತ್ಯ. ಯುಪಿ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಇನ್ನಷ್ಟು ಅಂಶಗಳು, ಆಘಾತಕಾರಿಯಾದಂತಹ ಅಂಶಗಳು ಹೊರಬರಲಿಕ್ಕೆ ಸಾಧ್ಯ. ಶ್ವೇತಾ, ಓಕೆ, ಈ ಇಬ್ಬರು ಶಂಕಿತ ಉಗ್ರರೇನಿದ್ದಾರೆ ಕಲಬುರಗಿಯ ಈ ಫ್ಯಾಕ್ಟರಿಯಲ್ಲಿ ಎಷ್ಟು ಸಮಯದಿಂದ ಇವ್ರು ಕೆಲಸ ಮಾಡ್ತಾ ಇದ್ರಂತೆ? ಇವ್ರ ಜೊತೆ ಇದ್ದವರಿಗೆ ಏನಾದ್ರೂ ಇವ್ರ ಮೇಲೆ ಅನುಮಾನ ಬಂದಿತ್ತ, ಅಥವಾ ಉತ್ತರ ಪ್ರದೇಶ ಪೊಲೀಸರು ಬಂದು ಅರೆಸ್ಟ್ ಮಾಡೋ ತನಕ ಯಾರಿಗೂ ಏನೂ ಮಾಹಿತಿ, ಅನುಮಾನ ಇರಲಿಲ್ಲ? ಹೌದು ಶ್ವೇತಾ, ಸಮೀರ್ ಮತ್ತು ಸಲ್ಮಾನ್ ಅನ್ನುವಂತಹ ಇಬ್ಬರು ಯುವಕರೇನಿದ್ದಾರೆ ಯುಪಿದಿಂದ ಬಂದಂತವರು. ಯುಪಿನಿಂದ ಇಲ್ಲಿಗೆ ಕೆಲಸಕ್ಕಾಗಿ, ಉದ್ಯೋಗಕ್ಕಾಗಿ ಆಗಮಿಸುವಂತವರು ಇವರಿಬ್ಬರೇ ಅಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬೇರೆ ಬೇರೆ ಫ್ಯಾಕ್ಟರಿಗಳಲ್ಲಿ ಕೂಡ ಕೆಲಸ ಮಾಡುವಂತಹ ಯುಪಿ ಮೂಲದ ಹುಡುಗರು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ಬರ್ತಾ ಇರ್ತಾರೆ. ಹಾಗಾಗಿ ಇವ್ರ ಬಗ್ಗೆ ಇಲ್ಲಿ ಸ್ಥಳೀಯರಿಗೂ ಕೂಡ ಕಿಂಚಿತ್ತು ಯಾವುದೇ ಅನುಮಾನ ಬರ್ತಾ ಇರಲಿಲ್ಲ. ಪೊಲೀಸರಿಗೂ ಕೂಡ ಅನುಮಾನ ಬರ್ತಾ ಇರಲಿಲ್ಲ. ಅವರ ಜೊತೆಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಂತವ್ರಿಗೂ ಕೂಡ ಇವರು ಟೆರರಿಸ್ಟ್ಗಳ ಜೊತೆ ಸಂಪರ್ಕದಲ್ಲಿ ಅನ್ನುವಂತಹ ಸಣ್ಣ ಕಿಂಚಿತ್ತು ಅನುಮಾನ ಕೂಡ ಬರದೇ ಇರುವ ನಿಟ್ಟಿನಲ್ಲಿ ಅವರು ಕೆಲಸ ನಿರ್ವಹಿಸಿರುವಂತದ್ದು. ಕೆಲವು ಅಮೂಲ್ಯ ದಾಖಲೆಗಳನ್ನು ಕೂಡ ಅವರ ಕೋಣೆಗಳಲ್ಲಿ, ಅಂದ್ರೆ ಅವ್ರ ರೂಮ್ಗಳೇನಿತ್ತು ಆ ರೂಮ್ ನಿಂದ ಜಪ್ತಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಅಲ್ಲಿ ಕೆಲವು ಮ್ಯಾಪ್ಗಳು ಸೇರಿದಂತೆ ಬೇರೆ ಸೂಕ್ಷ್ಮ ವಿಚಾರದ ದಾಖಲೆಗಳು ಕೂಡ ಅಲ್ಲಿ ಪತ್ತೆ ಆಗಿದಾವೆ ಅನ್ನುವಂಥದ್ದು. ಹಾಗಾಗಿ ಯುಪಿ ಪೊಲೀಸರು ಅಲ್ಲಿರುವಂತಹ ಇಡೀ ರೂಮ್ ಅನ್ನ ಜಾಲಾಡಿದ್ದಷ್ಟೇ ಅಲ್ಲ, ಅಲ್ಲಿರುವಂತಹ ಅವರಿಗೆ ಅಗತ್ಯವಾಗಿರುವಂತಹ, ಕೆಲವು ಅಗತ್ಯವಾಗದೇ ಇರುವಂತಹ
ಇರುವಂತಹ ವಸ್ತುಗಳಿಂದನೂ ಮತ್ತೇನಾದ್ರೂ ಸಿಗ್ಬಹುದಾ ಅಂತ ಅಲ್ಲಿರುವಂತಹ ಬಹುತೇಕ ರೂಮನ್ನೇ ಜಾಲಾಡ್ಕೊಂಡು ಹೋಗಿದ್ದಾರೆ. ಇನ್ನಷ್ಟೇ ಇವರಿಂದ ಕಲಬುರಗಿ ಮತ್ತು ಈ ಭಾಗದ ಯಾವ್ಯಾವ ಅಮೂಲ್ಯ ದಾಖಲೆಗಳನ್ನ ಸೂಕ್ಷ್ಮ ಸ್ಥಳಗಳ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾತ್ರ ಪೊಲೀಸರ ವಿಚಾರಣೆಯಿಂದ ಬಯಲಾಗಬೇಕಾಗಿರುವಂತದ್ದು. ತಾವು ಕೇಳದಂಗೆ ಯಾರಿಗೂ ಕೂಡ ಯುಪಿ ಪೊಲೀಸರು ಇಲ್ಲಿಗೆ ಬಂದು ಇವರನ್ನು ವಶಕ್ಕೆ ಪಡೆಯುವವರೆಗೂ ಕಿಂಚಿತ್ತೂ ಅನುಮಾನ ಅವರ ಜೊತೆಗೆ ಕೆಲಸ ಮಾಡೋರಿಗಿರ್ಲಿಲ್ಲ, ಆ ಫ್ಯಾಕ್ಟರಿ ಮಾಲೀಕರಿಗಿರ್ಲಿಲ್ಲ, ಸ್ಥಳೀಯ ಪೊಲೀಸರಿಗೂ ಕೂಡ ಇರಲಿಲ್ಲ. ಶ್ವೇತಾ, ಎಸ್, ಥ್ಯಾಂಕ್ ಯು ಶರಣಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗೆ. ರಾಜ್ಯದಲ್ಲಿ 3 ತಿಂಗಳಲ್ಲೇ 5 ಶಂಕಿತ ಉಗ್ರರ ಬಂಧನ ಆಗಿದೆ. ಎನ್ಐಎ ಸೂಚನೆ ಮೇರೆಗೆ ರಾಜ್ಯದಲ್ಲಿ ಪೊಲೀಸರು ಉಗ್ರರನ್ನ ಬೇಟೆಯಾಡ್ತಿದ್ದಾರೆ. ಜೂನ್ 5ಕ್ಕೆ ತುಮಕೂರಿನಲ್ಲಿ ಅಲ್ಲಾ ಬಕ್ಷಿ, ದಾವಣಗೆರೆಯಲ್ಲಿ ಜಮೀರ್ ಬಂಧನ ಆಗಿದೆ. ಪಾಕ್ನೊಂದಿಗೆ ಸಂಪರ್ಕದಲ್ಲಿದ್ದ ಶಂಕಿತ ಉಗ್ರ ಸುಹೇಲ್ ಅರೆಸ್ಟ್ ಆಗಿದ್ದಾನೆ. ಬಂಧಿತ ಯುವಕರ ಮೊಬೈಲ್ನಲ್ಲಿ ರಾಣಾ ಅನ್ನೋ ಹೆಸರಿನ ನಂಬರ್ ಇತ್ತು. ದೇಶದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರೋದಕ್ಕೆ ಸಂಚನ್ನ ರೂಪಿಸಿದ್ರು. 3 ತಿಂಗಳಲ್ಲೇ 5 ಶಂಕಿತ ಉಗ್ರರ ಬಂಧನ ಆಗಿರೋದು ರಾಜ್ಯದಲ್ಲಿ. ಎನ್ಐಎ ಸೂಚನೆ ಮೇರೆಗೆ ರಾಜ್ಯದಲ್ಲಿ ಪೊಲೀಸರು ಉಗ್ರರನ್ನ ಬೇಟೆಯಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.